ಇಬ್ಬರು ಸ್ಟೂಡೆಂಟ್ಸ್ಗಳಿದ್ರು. ಅವರಿಬ್ಬರು ಫ್ರೆಂಡ್ಸ್ ಆಗಿದ್ರು. ಒಬ್ಬನು ಬಡವನಾಗಿದ್ದ, ಆದರೆ ಆತ್ಮಿಕನಾಗಿದ್ದ. ಎರಡನೆಯವನು ಐಶ್ವರ್ಯವಂತನು, ಆತ್ಮಿಕತೆ ಇಲ್ಲದವನಾಗಿದ್ದ. ಈ ಬಡವನಿಗಿರುವ ಕಷ್ಟವನ್ನು ನೋಡಿ ಆ ಐಶ್ವರ್ಯವಂತನು ಹೇಳ್ತಾನೆ, ಏನ್ ಕಣೋ, ನಿಜವಾಗ್ಲೂ ನಿನ್ನ ದೇವರು ನಿನ್ನನ್ನು ಪ್ರೀತಿಸುತ್ತಾನೋ? ಹೌದು, ಖಚಿತವಾಗಿಯೂ ಪ್ರೀತಿಸುತ್ತಾರೆ ಅಂದ. ಒಂದು ವೇಳೆ ನಿಜವಾಗ್ಲೂ ದೇವರು ನಿನ್ನನ್ನು ಪ್ರೀತಿಸುವುದಾದರೆ ಬೇರೆ ಯಾರಿಗಾದರೂ ಹೇಳಬೇಕಲ್ಲವೇ ನಿನ್ನನ್ನು ನೋಡಿಕೊಳ್ಳಬೇಕೆಂದು, ನಿನಗೆ ಅನ್ನ ಹಾಕಬೇಕೆಂದು, ನಿನ್ನನ್ನು ಓದಿಸಬೇಕೆಂದು. ಅಮ್ಮ ಇಲ್ಲ ನಿನಗೆ, ಅಪ್ಪ ಇಲ್ಲ ನಿನಗೆ, ನೀನೊಬ್ಬ ಅನಾಥನಲ್ಲವೋ? ಆದರೂ ದೇವರನ್ನು ನಂಬುತ್ತಾ ಇದ್ದಿ, ಆದರೂ ದೇವರನ್ನು ಪ್ರೀತಿಸ್ತಾ ಇದ್ದಿ. ನೀನು ಪ್ರೀತಿಸುತ್ತಿರುವ ದೇವರು ನಿಜವಾಗ್ಲೂ ನಿನ್ನನ್ನು ಪ್ರೀತಿಸುವುದಾದರೆ ಬೇರೆ ಯಾರಿಗಾದರೂ ಹೇಳಬೇಕಲ್ಲವೇ ನಿನ್ನನ್ನು ನೋಡಿಕೊಳ್ಳಬೇಕೆಂದು ಎಂಬುದಾಗಿ ಅವಿಶ್ವಾಸಿಯಾಗಿರುವ ಆ ಐಶ್ವರ್ಯವಂತ ಹುಡುಗನು ಇವನಿಗೆ ಹೀಗೆ ಕೇಳ್ತಾನೆ. ಆಗ ಈ ಹುಡುಗನು ಕೊಟ್ಟ ಉತ್ತರ ಏನಾಗಿತ್ತು ಗೊತ್ತಾ? ನೋಡ್ಕಣೋ, ಒಂದು ವಿಷಯ ಹೇಳೋನುತ್ತೀಯಾ? ಏನು ಹೇಳು? ನಿಜವಾಗ್ಲೂ ನನ್ನ ದೇವರು ನನ್ನನ್ನು ಪ್ರೀತಿಸ್ತಾರೆ, ಮತ್ತೆ ಪ್ರೀತಿಸುವುದಾದರೆ ಯಾರಿಗಾದರೂ ಹೇಳಬೇಕಲ್ಲವೇ ನಿನ್ನನ್ನು ನೋಡಿಕೊಳ್ಬೇಕೆಂದು? ಆ ಹುಡುಗ ಹೇಳ್ತಾನೆ, ಯಾರಿಗೋ ಒಬ್ರಿಗೆ ಹೇಳೇ ಇದ್ದಿರ್ತಾರೆ, ಆದರೆ ಅವರೇ ಆತನ ಮಾತು ಕೇಳ್ತಾ ಇಲ್ಲ ಕಣೋ. ಅದಕ್ಕೆ ನನಗೆ ಸಹಾಯ ಬರಲಿಲ್ಲ. ಏನನ್ನುತ್ತಾನೆ? ದೇವ್ರು ಯಾರಿಗೋ ಒಬ್ಬರಿಗೆ ಹೇಳಿದ್ದಿರುತ್ತಾರೆ, ಆದರೆ ಅವರೇ ನನಗೆ ಸಹಾಯ ಮಾಡ್ತಿಲ್ಲ ಅಂದ. ದೇವರ ಮೇಲೆ ಮಾತ್ರ ಸ್ವಲ್ಪವೂ ಕೂಡ ಬೇಸರಗೊಳ್ಳಲಿಲ್ಲ ಪ್ರಿಯರೇ. ಅದು ನಂಬಿಕೆ ಅಂದ್ರೆ. ಸಹೋದರ ಸಹೋದರಿಯರೇ, ಒಬ್ಬರಲ್ಲ ಒಬ್ಬರಿಗೆ ಹೇಳಿರುತ್ತಾರೆ ಸಹಾಯ ಮಾಡಿರೆಂದು. ಹಾಗಾದ್ರೆ ಕೇಳಿರಿ, ಬಹುಶಃ ನಮಗೇ ಹೇಳ್ತಿರಬಹುದೇನೋ? ಕಷ್ಟ ಹಾದು ಹೋಗುವಂಥವ್ರು ನಮ್ಮ ಕಣ್ಮುಂದೆ ಕಾಣಿಸುತ್ತಿರುವಾಗ, ಸಮಸ್ಯೆಗಳನ್ನು ಹಾದು ಹೋಗುವಂಥವ್ರು ನಮ್ಮ ಕಣ್ಮುಂದೆ ನಮ್ಮ ಸುತ್ತಲೂ ಇರುವಾಗ, ನಮ್ಮ ಬಂಧು ಮಿತ್ರರಲ್ಲಿರುವಾಗ, ಉದ್ಯೋಗ ಮಾಡುವ ಸ್ಥಳದಲ್ಲಿರುವಾಗ ದೇವರು ನಿಮಗೇ ಹೇಳ್ತಿರಬಹುದೇನೋ? ಅವನು ಮಾಡ್ತಿರುವ ಪ್ರಾರ್ಥನೆಗೆ ನಿನಗೆ ಉತ್ತರವಾಗಿಡಲು ಬಯಸುತ್ತಿದ್ದೇನೆ, ಕೇಳು. ಗಿದಿಯೋನನೇ, ನನ್ನ ಜನರು ಬಂದಿಯಾಳುಗಳಾಗಿದ್ದಾರೆ, ಬಂಧಿತರಾಗಿದ್ದಾರೆ. ಎಲ್ಲಿ ನಿನ್ನ ಪ್ರಭಾವ ಎಂದು ಕೇಳ್ತಾ ಇದೆಯಲ್ಲವೇ? ಹಾಗಾದ್ರೆ ಬಾ, ನಿನ್ನನ್ನೇ ಸಾಧನವಾಗಿ ಉಪಯೋಗಿಸುತ್ತೇನೆ. ನಿನ್ನನ್ನೇ ಅವರನ್ನು ಬಿಡಿಸುವುದಕ್ಕಾಗಿ ಒಂದು ಸಾಧನವಾಗಿ ಉಪಯೋಗಿಸುತ್ತೇನೆ. ಬಾ ಹೊರಗೆ. ಆಗ ಹೇಳ್ತಾನೆ, ನನ್ನನ್ನು ಯಾಕೆ ಕರೆಯುತ್ತೀ? ಏನಂತೆ? ನನ್ನನ್ನು ಯಾಕೆ ಬಾ ಅನ್ನುತ್ತೀ? ನಾನು ಬಡವನಲ್ಲವೋ? ಏನ್ ಹೇಳ್ದ ನೋಡಿ. ನ್ಯಾಯಸ್ಥಾಪಕರು 6:15. ಇಗೋ, ಚಿತ್ತೈಸು ಸ್ವಾಮಿ, ಯಾವ ಸಹಾಯದಿಂದ ನಾನು ಇಸ್ರಾಯೇಲರನ್ನು ರಕ್ಷಿಸಲಿ? ಅಂದರೆ ಅರ್ಥವೇನು? ಇಸ್ರಾಯೇಲರನ್ನು ರಕ್ಷಿಸಬೇಕಾದರೆ, ಮಿದ್ಯಾನರನ್ನು ಎದುರಿಸಬೇಕಾದರೆ ನನ್ನ ಹತ್ರ ಏನಿದೆ? ಸೈನ್ಯ ಎಲ್ಲಿದೆ? ಕತ್ತಿಗಳೆಲ್ಲಿವೆ? ಗುರಾಣಿಗಳೆಲ್ಲಿವೆ? ಇವರೆಲ್ಲರನ್ನು ಪೋಷಿಸುವುದಕ್ಕಾಗಿ ದುಡ್ಡೆಲ್ಲಿದೆ? ಬಡವನು ನಾನು. ದೇವರೇ, ನಿನಗೆ ನನ್ನ ಪೇರೆಂಟ್ಸ್ ಸಂಗತಿ ಗೊತ್ತಿಲ್ಲವೇನೋ? ಅವರು ಮತ್ತಷ್ಟು ಬಡವರಾಗಿದ್ದಾರೆ. ನಾನೊಂದು ಬಡ ಕುಟುಂಬದಲ್ಲಿ ಹುಟ್ಟಿದವನಾಗಿದ್ದೇನೆ. ನನ್ನ ಹತ್ತಿರ ದುಡ್ಡಿಲ್ಲ. ಸೈನ್ಯವನ್ನು ಸಾಕುವುದಕ್ಕಾಗಿ, ಅವರಿಗೆ ಬೇಕಾದ ಆಯುಧಗಳನ್ನು ಒದಗಿಸಿಕೊಡುವುದಕ್ಕಾಗಿ ಐ ಡೋಂಟ್ ಹ್ಯಾವ್ ಫೈನಾನ್ಸಸ್. ಬಹಳ ಸಂದರ್ಭಗಳಲ್ಲಿ ನಾವು ಈ ಮಾತನ್ನೇ ಹೇಳುತ್ತಿರ್ತೇವೆ, ನನ್ನ ಹತ್ತಿರ ದುಡ್ಡಿಲ್ಲ, ನಮ್ಮ ಹತ್ತಿರ ಸಾಮರ್ಥ್ಯವಿಲ್ಲ. ಹೇಗೆ ಓದಿಸ್ಲಿಕ್ಕಾಗತ್ತೆ ನಮ್ಮ ಮಕ್ಕಳಿಗೆ? ಹೇಗೆ ಕಟ್ಟಿಸಲಿ ಆ ಮನೆಯನ್ನು ನಾನು? ಹೇಗೆ ಮದುವೆ ಮಾಡಿಸಲಿ? ದುಡ್ಡೆಲ್ಲಿದೆ? ಇದು ನಮ್ಮ ಸಮಸ್ಯೆ. ಎಕ್ಸಾಕ್ಟ್ ಆಗಿ ಗಿದಿಯೋನನು ಕೂಡ ಅದನ್ನೇ ಅನ್ನುತ್ತಾನೆ. ಬಾ ಮಗನೇ, ನಿನ್ನನ್ನೇ ಕರೆದೊಯ್ತೇನೆ, ನಿನ್ನ ಮೂಲಕವೇ ನಿನ್ನ ಪ್ರಜೆಗಳಿಗೆ ಬಿಡುಗಡೆ ಕೊಡಿಸ್ತೇನೆ, ಬಾ ಎಂದು ದೇವರು ಹೇಳಿದ್ರೆ ಯಾವುದರಿಂದ ನಾನು ಅವರನ್ನು ರಕ್ಷಿಸಬಲ್ಲೆ? ಏನಿದೆ ನನ್ನ ಹತ್ರ ಆಧಾರ ಎಂದು ಹೇಳ್ತಾನೆ. ಇಂಡೈರೆಕ್ಟ್ ಆಗಿ ಕೈಯಲ್ಲಿ ನಯ ಪೈಸಾ ಇಲ್ಲ ಅನ್ನುತ್ತಾನೆ. ಅನೇಕ ಸಾರಿ ನಾವು ಕೂಡ ಇದನ್ನೇ ಹೇಳ್ತೇವೆ, ಕೈಯಲ್ಲಿ ನಯಾ ಪೈಸಾ ಇಲ್ಲ ದೇವ್ರೆ ಅನ್ನುತ್ತೇವೆ. ಕೇಳಿ ಸಹೋದರ ಸಹೋದರಿಯರೇ, ನಿಮಗೆ ವಾಸ್ತವದಲ್ಲಿ ಬೇಕಾದದ್ದು ಕೈಯಲ್ಲಿ ನಯಾ ಪೈಸವಲ್ಲ. ಮತ್ತೇನು? ಹೃದಯ ತುಂಬ ದೇವರ ಮೇಲೆ ನಂಬಿಕೆ ಇದ್ದರೆ ಸಾಕು. ನಿಮ್ಮ ಹೃದಯ ತುಂಬ ದೇವರ ಮೇಲೆ ನಂಬಿಕೆ ಇದ್ರೆ ಸಾಕು. ಅಸಾಧ್ಯವಾದವುಗಳನ್ನು ಏನ್ ಮಾಡಬಲ್ಲಿರಿ? ಸಾಧ್ಯಪಡಿಸಿಕೊಳ್ಳಬಲ್ಲಿರಿ. ಏನ್ ಹೇಳ್ತಿದ್ದಾನೆ? ನಾನೊಬ್ಬ ಬಡವನು ಅನ್ನುತ್ತಾನೆ. ಎರಡನೇದು, ಒಂದು ದೇಶವನ್ನು ಎದುರಿಸಬೇಕಾದ್ರೆ, ಒಂದು ರಾಜ್ಯವನ್ನು ಎದುರಿಸಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಪದವಿ ಇರಬೇಕು, ಪ್ರಖ್ಯಾತಿ ಇರಬೇಕು. ಅದೇ ಅವನ ಭಾವನೆ. ಇದೀನ ಬಹಳಷ್ಟು ಜನರಿಗೆ ಆ ಸ್ವಭಾವ ಇದೆ. ಎಂಥದ್ದು ಗೊತ್ತಾ? ನಾವು ಒಂದು ಸ್ಟೇಜ್ಗೆ ಹೋಗಬೇಕಾದ್ರೆ, ಒಂದು ಸ್ಥಾನಕ್ಕೆ ಸೇರಬೇಕಾದ್ರೆ, ಒಂದು ಉನ್ನತವಾದ ಸ್ಥಿತಿಗೆ ಹೋಗಬೇಕಾದ್ರೆ ನಮಗೆ ಒಂದು ಬ್ಯಾಕಪ್ ಇರಬೇಕು. ಏನದು? ನಮಗೆ ಅಂತ ಯಾರೋ ಒಬ್ರು ಏನದು? ಯಾರಾದ್ರೂ ಒಬ್ರು ಪುಷ್ ಮಾಡಬೇಕು. ಯಾರಾದ್ರೂ ಒಬ್ರು ಹಿಂದೆಯಿಂದ ಸಪೋರ್ಟ್ ಮಾಡಿದ್ರೆ ಹೋಗ್ತೇನೆ. ನನಗೆ ಸಪೋರ್ಟ್ ಇಲ್ಲ ಅನ್ನುತ್ತಾರೆ. ನನಗೇನಷ್ಟು ಪ್ರಖ್ಯಾತಿ ಇಲ್ಲ ಅನ್ನುತ್ತಾರೆ. ನನ್ನ ಮನೆಯಲ್ಲಿರುವವರು ಯಾರು ದೊಡ್ಡ ಪದವಿಯಲ್ಲಿದ್ದವರಲ್ಲ. ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾನೆ, ನಾನು ಬಡವನಾಗಿದ್ದೇನೆ. ಎರಡನೇದಾಗಿ ಯಾವ ಪ್ರಖ್ಯಾತಿ
ಇಲ್ಲದವನಾಗಿದ್ದೇನೆ, ನನ್ನ ಕುಟುಂಬಕ್ಕೆ ಏನಷ್ಟು ದೊಡ್ಡ ಹೆಸರಿಲ್ಲ, ನನ್ನ ಕುಟುಂಬ ಗಣನೆಗೆ ಬಾರದ ಕುಟುಂಬವಾಗಿದೆ ಎಂದು ಸಾಧಾರಣವಾಗಿ ನಾವು ದೇವರ ಬಳಿಗೆ ಬಂದು ಎಲ್ಲಾ ವಿಷಯಗಳನ್ನು ಹೇಳ್ತೇವೆ. ಆದರೆ ಒಂದು ವಿಷಯ ಹೇಳ್ತೇನೆ ಕೇಳಿ. ದೇವರು ನಮ್ಮನ್ನು ಆಶೀರ್ವದಿಸಬೇಕಾದ್ರೆ, ನಿಮ್ಮ ತಂದೆ ಬಡ ತಂದೆ ಆಗಿರ್ಬೋದು, ನಿಮ್ಮ ತಾಯಿ ಬಡ ತಾಯಿ ಆಗಿರ್ಬೋದು, ದೇವರು ನಿಮ್ಮನ್ನು ಆಶೀರ್ವದಿಸಬೇಕಾದಾಗ ನಿಮ್ಮ ಬಡತನ ಆತನಿಗೆ ಅಡ್ಡ ಬರುವುದಿಲ್ಲ ಮತ್ತು ಆಟಂಕ ಅಲ್ಲವೇ ಅಲ್ಲ. ಯಾಕೆ? ಎದಕ್ಕಾಗಿ? ಯೋಸೇಫನು ಒಬ್ಬ ಆಳಾಗಿದ್ದ, ದಾವೀದನು ಕುರಿಕಾಯುವ ಕುರುಬನಾಗಿದ್ದ. ದೇವರು ಅವರನ್ನು ಆಶೀರ್ವದಿಸಲಿಲ್ಲವೋ? ಉನ್ನತಕ್ಕೆ ತರಲಿಲ್ಲವೋ? ಯೆಹೋಶುವ ಪರಿಚಾರಕನಾಗಿದ್ದನು, ನಾಯಕನನ್ನಾಗಿ ಮಾಡಲಿಲ್ಲವೋ? ದಯವಿಟ್ಟು ನಾವು ಕೂಡ ಹೀಗೆ ಹೇಳೋಣವೇ? ದೇವರೇ, ನೀನು ನನ್ನ ಸಂಗಡ ಇದ್ರೆ ಸಾಕು, ನಾನು ಮಾಡುವ ಕೆಲಸ ಅಭಿವೃದ್ಧಿಯಾಗುತ್ತೆ. ನೀವು ನನ್ನ ಸಂಗಡ ಇದ್ರೆ ನನ್ನ ಮುಂದೆ ಇರುವ ಸಮಸ್ಯೆ ಎಷ್ಟೇ ದೊಡ್ಡ ಸಮಸ್ಯೆಯಾಗಿದ್ರೂ ಸಹ ಅದು ಒಳಗಾಗುತ್ತದೆ, ಅದು ಬಾಗುತ್ತದೆ. ನನಗೆ ನಿನ್ನ ಜೊತೆ ಇರುವಿಕೆ ಬೇಕು ದೇವರೇ ಎಂದು ಪ್ರಾರ್ಥಿಸೋಣವೇ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಿಧೇಯರಾಗುವುದರಲ್ಲಿಯೇ ನಮ್ಮ ಜೀವಿತಗಳ ಜಯ ಆಧಾರಗೊಂಡಿವೆ. ನಿಮ್ಮ ಮಾತು ಕೇಳುವುದರಲ್ಲಿಯೇ ನಮ್ಮ ಅಭಿವೃದ್ಧಿ ಆಧಾರಗೊಂಡಿದೆ. ಹಾಗಾಗಿ ದೇವರೇ, ನಿಮ್ಮ ಮಾತಿಗೆ ವಿಧೇಯರಾಗುವ ಜೀವಿತ ದಯಪಾಲಿಸಿರಿ. ನಿಮಗೆ ಸಂಪೂರ್ಣವಾಗಿ ವಿಧೇಯತೆ ತೋರಿಸುವ ಮನಸ್ಸನ್ನು ನಮಗೆ ದಯಪಾಲಿಸಿರಿ. ಅನವಶ್ಯಕವಾಗಿ ಪ್ರಶ್ನಿಸುತ್ತಾ ನಿಮ್ಮ ಮನಸ್ಸನ್ನು ನೋಯಿಸುವ ಸ್ವಭಾವದಿಂದ ನಮ್ಮನ್ನು ಬಿಡಿಸಿ, ಸಂಪೂರ್ಣವಾಗಿ ನಿಮ್ಮ ಚಿತ್ತಕ್ಕೆ ವಿಧೇಯರಾಗಿ ನಂಬಿಕೆಯಿಂದ ನಮ್ಮ ಆತ್ಮಿಕ ಯಾತ್ರೆಯನ್ನು ಮುಂದುವರಿಸುವ ಕೃಪೆಯನ್ನು ದಯಪಾಲಿಸಿರೆಂದು ಸಹಾಯ ಮಾಡಿರಿ. ಈ ದಿನ ನಮ್ಮ ಜೀವಿತದಲ್ಲಿ ಯಾವ್ಯಾವ ಸಮಸ್ಯೆಗಳು ನಮಗಿಂತಲೂ ದೊಡ್ಡದಾಗಿ ದೇವರೇ ನಮ್ಮನ್ನು ಸ್ವಲ್ಪ ಮಟ್ಟಿಗೆ ಯಾವುದೆಲ್ಲ ಭಯಪಡಿಸುತ್ತಿವೆಯೋ ಅವೆಲ್ಲವುಗಳಿಗಿಂತ ಮಹಾ ದೊಡ್ಡ ಶಕ್ತಿಯುಳ್ಳ ದೇವರು ನೀವೇ ಆಗಿರೋದ್ರಿಂದ ನಿಮ್ಮನ್ನು ನಾವು ಹೊಂದಿಕೊಂಡಿದ್ರೆ ಸಾಕು ಎಂಬ ವಾಸ್ತವ ಗ್ರಹಿಸಿ ನಿಮ್ಮ ಜೊತೆ ಇರುವಿಕೆ ಹೊಂದಿ ಪ್ರತಿದಿನ ಜೀವಿಸುವ ಭಾಗ್ಯ ದಯಪಾಲಿಸಿರೆಂದು ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರನ್ನು ದೇವರೇ ನಿಮ್ಮ ರೆಕ್ಕೆಯ ಅಡಿಯಲ್ಲಿ ಕಾಯ್ದು ಕಾಪಾಡಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಇದನ್ನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.